1991 ಟೈಮಲ್ಲಿ ಮೊದಲು ಸಿಯಾರಾ ಲಾಂಚ್ ಆಯಿತು. ಟಾಟಾ ಮೋಟರ್ಸ್ ಅವರ ಮೊದಲ SUV, ಇಂಡಿಜಿನಿಯಸ್ SUV ಅಂತ ಹೇಳ್ತೀವಿ. ನಮ್ಮ ಭಾರತದ ಬ್ರ್ಯಾಂಡ್, ನಮ್ಮ ಭಾರತದಲ್ಲಿ ಲಾಂಚ್ ಮಾಡಿದಂಥ ಗಾಡಿ. ಕ್ಲಾಸಿ ಡಿಸೈನ್. ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ಏನಾದರೂ ಸಿಯಾರಾಗೆ ಫ್ಯಾನ್ ಆಗಿದ್ರೆ ಈಗ ನೀವು ಟಾಟಾ ಮೋಟರ್ಸ್ನ ಈ ಸಿಯಾರಾಗೆ ಫ್ಯಾನ್ ಆಗುವಂಥ ಟೈಮ್ ಬಂದೇ ಬಿಡ್ತು. ಗಾಡಿ ಮಾತ್ರ ಕ್ಲಾಸಿ ಆಗಿದೆ, ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ, ಡಿಸೈನ್ ಅಂತೂ ಸೂಪರ್ಬ್ ಆಗಿದೆ. ಇವತ್ತು ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಒಂದು ವಾಕ್ ಅರೌಂಡ್ ನೋಡೋಣ ಹೇಗೆಲ್ಲ ಇದೆ ಡಿಸೈನ್ ಅನ್ನೋದ್ರ ಬಗ್ಗೆ. ಇದರ ಇಂಜಿನ್ ಆಪ್ಷನ್ಸ್, ಟ್ರಾನ್ಸ್ಮಿಷನ್, ಡ್ರೈವ್ ಮಾಡೋದಕ್ಕೆ ಹೇಗಿದೆ ಅದೆಲ್ಲ ಮುಂದೆ ತಿಳಿಸ್ತೀನಿ. ಆ್ಯಂಡ್ ನವೆಂಬರ್ 25ನೇ ತಾರೀಕು ಈ ಗಾಡಿ ಲಾಂಚ್ ಆಗ್ತಾ ಇದೆ. ಆ್ಯಕ್ಚುಲ್ ಆಗಿ ಪ್ರೈಸ್ ಕೂಡ ರಿವೀಲ್ ಮಾಡ್ತಾರೆ. ಅವತ್ತು ಪ್ರೈಸ್ ಏನಿದೆ ಅದನ್ನು ಕೂಡ ತಿಳಿಸಿ ನಿಮಗೆ. ಕಂಪ್ಲೀಟ್ ಒಂದು ವಾಕ್ ಅರೌಂಡ್ ಇನ್ ಡೆಪ್ತ್ ರಿವ್ಯೂನ ಮಾಡ್ತೀನಿ. ಏನಿಲ್ಲ ಅಂದ್ರೆ ಒಂದು 20 ನಿಮಿಷದ ವಿಡಿಯೋ ಮಾಡೋಣ. ಬಟ್ ಈಗ ಬೇಗ ಕ್ವಿಕ್ ಆಗಿ ಈ ಗಾಡಿ ಹೇಗಿದೆ ಅಂತ ನೋಡೋಣ. ಇನ್ನು ನನ್ನ ಹೆಸರು ಕೀರ್ತಿ ಅಂತ, ನೀವು ನೋಡ್ತಾ ಇರೋದು ಕಾರ್ಟೆಕ್ ಕನ್ನಡ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡಿಕೊಂಡ್ರೆ ಕಾರ್ಗಳ ಬಗ್ಗೆ ಕನ್ನಡದಲ್ಲಿ ಕಂಟೆಂಟ್ ಸಿಗ್ತಾ ಇರುತ್ತೆ. ಸಿಯಾರಾದು ಫ್ರಂಟ್ ಫೇಸ್ ನೋಡಿ, ಕಂಪ್ಲೀಟ್ ಬಾಕ್ಸಿ ಸ್ಟ್ರಕ್ಚರ್ ಇದೆ, ಫ್ಲಾಟ್ ಇದೆ. ಆ್ಯಂಡ್ ಸಿಯಾರಾ ಬ್ಯಾಡ್ಜಿಂಗ್ ಏನು ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ. 3D ಶೇಪ್ನಲ್ಲಿ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಬಾನೆಟ್ ಮೇಲೆ ಕೊಡ್ತಾರಲ್ವಾ, ಆ ಥರ ಕೊಟ್ಟಿಲ್ಲ ಇದರಲ್ಲಿ. ಟಾಟಾ ಲೋಗೋ ಜೊತೆಗೆ ಕ್ಯಾಮ್ರಾ ಇದೆ, ಅಂದರೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಲೆವೆಲ್ 2 ADAS ಇದೆ, ಅದಕ್ಕೆ ಬೇಕಿರುವಂಥ ರಡಾರ್ ಕೊಟ್ಟಿದ್ದಾರೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡಿ, ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಇದೆ, ಜೊತೆಗೆ ಸಿಲ್ವರ್ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಹೆಡ್ ಲ್ಯಾಂಪ್ಸ್ ಎಲ್ಲಿರ್ಬೋದು ನೋಡಿ, ಇಲ್ಲಿ ಎಷ್ಟು ಚಿಕ್ಕದಾಗಿ ಕೊಟ್ಟಿದ್ದಾರೆ ಅಂತ. LED ಹೆಡ್ ಲ್ಯಾಂಪ್ಸ್ ಬರ್ತಿರೋದ್ರಿಂದ ಯೂನಿಟ್ ಕೂಡ ಚಿಕ್ಕ ಆಗಿಬಿಟ್ಟಿದೆ. ಮುಂಚೆ ಹ್ಯಾಲೋಜನ್ ತುಂಬ ದೊಡ್ಡದಾಗಿತ್ತಲ್ವಾ, ಈಗ ಆ ಥರ ಇಲ್ಲ. ಆ್ಯಂಡ್ ಬಾಟಮ್ನಲ್ಲಿ LED ಫಾಗ್ ಲ್ಯಾಂಪ್ಸ್ ಬರುತ್ತೆ. ಆ್ಯಂಡ್ ಮೇಲೆ ನೋಡ್ತಾ ಇರೋದು LED DRL ಎಂಡ್ ಟು ಎಂಡ್ ಕನೆಕ್ಟ್ ಆಗಿದೆ, ಜೊತೆಗೆ ಸೀಕ್ವೆನ್ಷಿಯಲ್ ಟರ್ನ್ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಬಾನೆಟ್ ಏರಿಯಾ ಅಂತೂ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಯಾವ ಸೆಗ್ಮೆಂಟಿಗೆ ಬರುತ್ತೆ ಈ ಗಾಡಿ? ಕಾಂಪ್ಯಾಕ್ಟ್ SUVಗೆ ಬರುತ್ತೆ. ಸೆಲ್ಟೋಸ್ ಮತ್ತು ಕ್ರೆಟಾಗೆ ಈ ಗಾಡಿ ಕಾಂಪಿಟೇಟರ್ ಆಗುತ್ತೆ. ಆ್ಯಂಡ್ ಇಂಜಿನ್ ನಿಮಗೆ ಪೆಟ್ರೋಲ್ ಮತ್ತು ಡೀಸೆಲಲ್ಲಿ 100% ಸಿಕ್ಕೇ ಸಿಗುತ್ತೆ. ಟ್ರಾನ್ಸ್ಮಿಷನ್ ಕೂಡ ನಿಮಗೆ ಬೇಕಾಗಿರೋ ಥರನೇ ಮ್ಯಾನ್ಯಲ್ಲೂ ಇರುತ್ತೆ, ಆಟೋಮೆಟಿಕ್ ಕೂಡ ಇದ್ದೇ ಇರುತ್ತೆ. ಇನ್ನು ಇಲ್ಲಿ 19 ಇಂಚ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ ನೋಡಿ, 225/55 R19 ಸೈಜ್ ಬರುತ್ತೆ. ಫುಲ್ ಬಾಡಿ ಕ್ಲಾಡಿಂಗ್ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ನನ್ನ ನೆಕ್ಸಾನ್ ನೋಡಿದ್ರೆ ಕಂಪ್ಲೀಟ್ ಮ್ಯಾಟ್ ಇದೆ. ಈಗ ಬರ್ತಿರೋ ಗಾಡಿಗಳಲ್ಲಿ ಪ್ರೀಮಿಯಂನೆಸ್ನ ಕೊಡೋದಕ್ಕೆ ಆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ನ ಯೂಸ್ ಮಾಡ್ತಾರೆ. ಇನ್ನು ಈ ಸಿಯಾರಾದಲ್ಲಿರುವಂಥ ಫಿಟ್ ಆ್ಯಂಡ್ ಫಿನಿಶ್ ಮುಂಚೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ಕಂಪ್ಲೀಟ್ ಆಗಿ ಗಾಡಿ ಲಾಂಚ್ ಆದಾಗ ಡ್ರೈವ್ ರಿವ್ಯೂಗೆ ಈ ಗಾಡಿನ ಎತ್ಕೊಂಡಾಗ ಹೇಳ್ತೀನಿ ಅದ್ರ ಬಗ್ಗೆ. ಇಲ್ಲೇ ನೋಡ್ತಾ ಇದ್ದೀರಾ ORVM ನೋಡಿ, ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಅಂಡ್ ಇಲ್ಲಿ ಒಂದು ಕ್ಯಾಮ್ರಾ ಬರುತ್ತೆ. ಏನು ಹ್ಯಾರಿಯರ್ ಮತ್ತೆ ಸಫಾರಿನಲ್ಲಿ ನೋಡಿದ್ರಿ, ಕರ್ವಲ್ ನೋಡಿದ್ರಿ, ಅದೇ ತರ ಒಂದು ORVM ಇದು. ಅಂಡ್ ಇಲ್ಲಿ ಸಿಯಾರಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಸಫಾರಿ ಮತ್ತೆ ಹ್ಯಾರಿಯರ್ನಲ್ಲೂ ಕೂಡ ಇದೇ ತರ ಬ್ಯಾಡ್ಜಿಂಗ್ ಬರುತ್ತಲ್ವಾ, ಅದೇ ತರ ಸಿಯಾರಾ ಬ್ಯಾಡ್ಜಿಂಗ್ ಇದೆ. ಕ್ಲಾಡಿಂಗ್ ಅಂತೂ ತುಂಬಾನೇ ತಿಕ್ಕಾಗಿದೆ. ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್. ಅಂಡ್ ಡೋರ್ ಸೈಜ್ ಕೂಡ ತುಂಬ ತಿಕ್ಕಾಗಿದೆ. ಟಾಟಾ ಗಾಡಿನ ಮೇಲೆ ಬಿಲ್ಡ್ ಕ್ವಾಲಿಟಿ ಜಾಸ್ತಿ ಇದ್ದೇ ಇರುತ್ತಲ್ವಾ. ಸೊ ಬನ್ನಿ ಹಾಗೆ ಹಿಂದಕ್ಕೆ ಹೋಗೋಣ. ಇನ್ನು ಡೋರ್ ಹ್ಯಾಂಡಲ್ಸ್ ನೋಡಿ, ಫ್ಲಶ್ ಡೋರ್ ಹ್ಯಾಂಡಲ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಮೋಟರೈಸ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಅಂದರೆ ಗಾಡಿಗಳು ರಿವ್ಯೂ ಮಾಡಬೇಕಾದ್ರೆ ಟಾಟಾ ಮೋಟರ್ಸ್ ಗಾಡಿಗಳನ್ನ ಎಸ್ಪೆಷಲಿ ಕರ್ವ್ ಆಗಿರ್ಬೋದು, ಈಗ ಬಂದಿರೋ ಆಲ್ಟ್ರೋಸ್ನಲ್ಲೂ ಫ್ರಂಟಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಇದು ತುಂಬ ಕನ್ಫ್ಯೂಸಿಂಗ್ ಅಂತ ಹೇಳಿದ್ದೆ ಅವರಿಗೆ. ಇದೊಂದು ಡಿಸ್ಅಡ್ವಾಂಟೇಜ್ ಇದರಲ್ಲಿ. ಇನ್ನು ಸಿಯಾರಾ ಅಂತಿದ್ದಂಗೆ ತುಂಬ ಜನಕ್ಕಲ್ಲ, ಎಲ್ಲರಿಗೂ ನೆನಪಾಗೋದೇನು ಗೊತ್ತಾ, ಇಲ್ಲಿ ಬರುವಂಥ ಗ್ಲಾಸ್. ಇದರಲ್ಲಿ ಆ ಥರ ಗ್ಲಾಸ್ ಬರೋಲ್ಲ. ಸೊ ಏನು ಅವರು ಆ್ಯಡ್ಸ್ನ ರನ್ ಮಾಡ್ತಾ ಇದ್ರು, ಏನು ಪ್ರೊಮೋ ವಿಡಿಯೋಗಳನ್ನ ಹಾಕಿದ್ರು, ಅದರಲ್ಲಿ ಕಂಪ್ಲೀಟ್ ಗ್ಲಾಸ್ ಇದೆ ಅನ್ನೋ ಥರ ಕಾಣ್ತಿತ್ತು. ಬಟ್ ಅದು ಗ್ಲಾಸ್ ಅಲ್ಲ, ಬ್ಲ್ಯಾಕ್ಔಟ್ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ಏನು ಗ್ಲಾಸ್ ಬರುತ್ತೆ, ಅದಾದಮೇಲೆ ಇದು ಸೆಕೆಂಡ್ ರೋ ಗ್ಲಾಸ್. ನೆಕ್ಸ್ಟು ಥರ್ಡ್ ರೋ ಇಲ್ಲ, ಇದರಲ್ಲಿ ಕ್ವಾರ್ಟರ್ ಗ್ಲಾಸ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬ್ಲ್ಯಾಕ್ಔಟ್ ಮಾಡಿರೋದ್ರಿಂದ ಇದು ಒಂಥರ ಗ್ಲಾಸ್ ಏರಿಯಾ ಥರ ಕಾಣುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸನ್ಶೇಡ್ ಕೂಡ ಇದೆ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂದರೆ, ಈಗ ಕರ್ವ್ನಲ್ಲೂ ನಿಮಗೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಈ ಥರ ಒಂದು ಸನ್ಶೇಡ್ ಬರುತ್ತೆ ಹಿಂದೆ ಕೂರುವಂಥವ್ರಿಗೆ. ಸೊ ಇದೊಂದು ಬೇಕಾಗಿತ್ತು, ಮಿಸ್ ಆಗಿತ್ತು, ಆ್ಯಡ್ ಮಾಡಿದ್ದಾರೆ. ಅದನ್ನು ನೆಕ್ಸಾನ್ಗೂ ಕೊಟ್ಟರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಫ್ಯೂಲ್ ಲೈಟ್ ಕೊಟ್ಟಿದ್ದಾರೆ. ಈ ಡಿಸೈನ್ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು, ಯಾಕಂದರೆ ಕಂಪ್ಲೀಟ್ ಫ್ಲಾಟ್ ಇದೆ. ನನಗೆ ಎಲ್ಲೋ ಒಂದು ಕಡೆ ಈ ಡಿಸೈನ್ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಬಟ್ ಸ್ಟಿಲ್ ಓಕೆ, ನಿಮ್ಗೆ ಇಷ್ಟ ಆಗ್ಬೋದು. ಇದು ಎಂಡ್ ಟು ಎಂಡ್ ಕನೆಕ್ಟ್ ಆಗೋ ಥರ ಒಂದು ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದರಲ್ಲಿ ವೆಲ್ಕಮ್ ಆ್ಯಂಡ್ ಗುಡ್ ಬೈ ಫಂಕ್ಷನ್ ಇದ್ದೇ ಇರುತ್ತೆ, ಯಾಕಂದರೆ ಮುಂಚೆಯಿಂದ ಟಾಟಾದವ್ರು ಕೊಡ್ತಾ ಇದ್ದಾರೆ. ಆ್ಯಂಡ್ ರೇರ್ ವಿಂಡ್ಶೀಲ್ಡ್ ಏನಿದೆ ಕಂಪ್ಲೀಟ್ ವರ್ಟಿಕಲ್ ಆಗಿದೆ, ತುಂಬ ಏರಿಯಾನ ಕವರ್ ಮಾಡುತ್ತೆ 100%. IRVM ಅಲ್ಲಿ ತುಂಬ ಏರಿಯಾ ತೋರಿಸುತ್ತೆ, ಅಂದರೆ ಒಳ್ಳೆ ವಿಸಿಬಿಲಿಟಿ ಇರುತ್ತೆ. ಡಿಫಾಗರ್ ಮತ್ತು ವೈಪರಲ್ಲಿದೆ, ಹೈಡ್ ಮಾಡಿದ್ದಾರೆ ನೋಡಿ. ಇದೊಂದು ಟಾಟಾದವರು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಹೈಡ್ ಮಾಡೋದನ್ನು, ವೈಪರ್ನ. ಸೊ ಯಾಕಂದರೆ ತುಂಬ ಏರಿಯಾನ ಇಲ್ಲೇ ಕವರ್ ಮಾಡಿಬಿಡುತ್ತೆ, ಅದು ಬ್ಲೈಂಡ್ ಸ್ಪಾಟ್ ಕ್ರಿಯೇಟ್ ಮಾಡುತ್ತೆ. ಸೊ ಇದೊಂದು ಅಡ್ವಾಂಟೇಜ್ ಇದೆ. ಆ್ಯಂಡ್ ಸ್ಪಾಯ್ಲರ್ ಕೂಡ ಇಂಟಿಗ್ರೇಟ್ ಆಗಿದೆ, ಚಿಕ್ಕದಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಶಾರ್ಕ್ ಫಿನ್ ಆಂಟೆನಾ ಇದೆ. ಟಾಟಾ ಲೋಗೋ ಅಂತೂ ತುಂಬ ದೊಡ್ಡದಾಗಿದೆ. ಮುಂಚೆ ಗಾಡಿಗಳಲ್ಲಿ ಏನು ಬರ್ತಿತ್ತು ಅದಕ್ಕಿಂತ ದೊಡ್ಡದಾಗಿದೆ. ಸಿಯಾರಾ ಟಾಟಾದೇ ಅಂತ ತೋರಿಸೋದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ. ಸಿಯಾರಾ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಕ್ರೋಮ್ನಲ್ಲಿ, ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್, ಸಿಲ್ವರ್ ಕಲರ್ನಲ್ಲಿ ಟೋಟಲ್ ಬಂಪರ್ ಯೂನಿಟ್ ಇದೆ. ಹಾರಿಜಾಂಟಲ್ ಟೈಪ್ನಲ್ಲಿ ರಿಫ್ಲೆಕ್ಟರ್ ಇದೆ, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಇದೆ. ಆ್ಯಂಡ್ ಪ್ರತಿ ಸಲ ಹೇಳ್ತೀನಿ, ಟಾಟಾ ಮೋಟರ್ಸ್ ಅವರ ಕ್ಯಾಮ್ರಾ ಕ್ಲಾರಿಟಿ ಮಾತ್ರ ಒಂದು ಐಫೋನಲ್ಲಿ ಬರುತ್ತಲ್ಲ ಆ ಥರ ಇರುತ್ತೆ. ಇಲ್ಲಿ ಪವರ್ಡ್ ಟೈಲ್ ಗೇಟ್ ಬರುತ್ತೆ, ಬಟನ್ ಪ್ರೆಸ್ ಮಾಡಿ ಬಿಟ್ರೆ ಆಟೋಮೆಟಿಕ್ ಆಗಿ ಅದೇ ಓಪನ್ ಆಗುತ್ತೆ. ಬೂಟ್ ಸ್ಪೇಸ್ ನೋಡಿ ಭಯಂಕರವಾಗಿದೆ. 5 ಜನ ಎಲ್ಲಾದ್ರೂ ಟ್ರಿಪ್ ಹೋದ್ರೆ 5 ಜನದ್ದು ಟ್ರಾಲಿ ಬ್ಯಾಗ್ಗಳನ್ನ ಇಡ್ಬೋದು, ಚಿಕ್ಕ ಚಿಕ್ಕದು. ಅಷ್ಟೊಂದು ಸ್ಪೇಸ್ ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ JBLನ ಒಂದು ಸಬ್ ವೂಫರ್ ಕೊಟ್ಟಿದ್ದಾರೆ. ಒಳ್ಳೆ ಸ್ಪೀಕರ್ಸ್ ಮಾತ್ರ ಟಾಟಾ ಗಾಡಿಗಳಲ್ಲಿ. ಆ್ಯಂಡ್ 3 kg ಇದು ಹುಕ್ ಕೊಟ್ಟಿದ್ದಾರೆ, ಆರಾಮಾಗಿ ಇಲ್ಲಿ ಹ್ಯಾಂಗ್ ಮಾಡ್ಬೋದು.
ಅಂಡ್ ಹಿಂದೆ ನೋಡಿದ್ರೆ ಕಾಣಿಸ್ತಾ ಇದೆ 60-40 ಸ್ಪ್ಲಿಟ್ ಇರೋದು. ಸೀಟ್ಗಳನ್ನ ಆರಾಮಾಗಿ ಫೋಲ್ಡ್ ಮಾಡ್ಬೋದು. ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಬರುತ್ತೆ, ಅಂದ್ರೆ ಚಿಕ್ಕ ಮಕ್ಕಳು ಸೀಟ್ ಏನಿರುತ್ತೆ ಅದನ್ನೇನಾದ್ರೂ ನೀವು ಬೈ ಮಾಡಿದ್ರೆ ಅದನ್ನು ಕೂಡ ನೀವು ಮೌಂಟ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ನೋಟಿಸ್ ಮಾಡಿದ್ರಾ, ಇಲ್ಲಿ ನೋಡಿ ಲೈಟ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ನೀವೆಲ್ಲಾದ್ರೂ ರೋಡ್ ಸೈಡ್ ನಲ್ಲಿ ನಿಲ್ಸಿದ್ದಾಗ ಟೈಲ್ ಗೇಟ್ ಓಪನ್ ಮಾಡಿ ಕ್ಲೋಸ್ ಮಾಡ್ತಾ ಇದೀರಾ ಅಂದ್ರೆ ಇಲ್ಲಿ ಲೈಟ್ ಬರುತ್ತೆ. ಅಂಡ್ ಪಾರ್ಸಲ್ ಶೆಲ್ಫ್ ಕೊಟ್ಟಿದ್ದಾರೆ. ಅಂಡ್ ಇದ್ರ ಏರಿಯಾ ಕೂಡ ತುಂಬಾ ದೊಡ್ಡದಾಗಿದೆ. ಇದ್ರ ಮೇಲೂ ಕೆಲವು ಐಟಮ್ಸ್ ಇಡ್ಬೋದು. ಅಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅಂಡ್ ಟೈಲ್ ಗೇಟ್ ನ ಕ್ಲೋಸ್ ಮಾಡಬೇಕಾ, ಈ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಬಟ್ ಸ್ಪೇರ್ ವೀಲ್ ಎಲ್ಲಿದೆ, ಇಲ್ಲೇ ಕೊಟ್ಟಿರ್ಬೋದಾ? ಸೊ ಮ್ಯಾಟ್ ಹಾಕಿದ್ದಾರೆ, ಓಪನ್ ಮಾಡೋಣ ಒಂದ್ಸಲಿ. ಸ್ಪೇರ್ ವೀಲ್ ಇಲ್ಲಿಲ್ಲ, ಸ್ಪೇರ್ ವೀಲ್ ನ ಬಾಟಮ್ ಅಲ್ಲಿ ಕೊಟ್ಟಿದ್ದಾರೆ. ಎಸ್, ಸ್ಪೇರ್ ವೀಲ್ ಬಾಟಮ್ ಅಲ್ಲಿ ಇದೆ. ಇನ್ನು ಅದ್ರ ಜೊತೆ ಬೂಟ್ ನ ರೈಟ್ ಸೈಡ್ ನಲ್ಲಿ ಒಂದು ಲ್ಯಾಂಪ್ ಇದೆ, ಹ್ಯಾಲೋಜನ್ ಕೊಟ್ಟಿದ್ದಾರೆ. ಇಲ್ಲಿ LED ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಹುಕ್ ಇದೆ. ಅಂಡ್ ಇಲ್ಲೇನಿದೆ, ಟೂಲ್ಸ್ ಏನ್ ಬೇಕಲ್ವಾ ಸ್ಪೇರ್ ವೀಲ್ಗೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಮ್ಯೂಸಿಕ್ ಬೇರೆ ಬರ್ತಾ ಇದೆ. ಮೇ ಬಿ ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ, ಮ್ಯೂಸಿಕ್ ಕೇಳಿಸ್ತಾ ಇದೆಯಾ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಇದೆ, ಎಂಜಾಯ್ ಮಾಡಿ. ಅಂಡ್ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಈಗ ಸಿಯಾರಾ ಇಂಟೀರಿಯರ್ ನೋಡೋಣ. ಒಳಗೆ ಹೋಗ್ತಾ ಇದ್ದೀನಿ. ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ, ಬಟ್ ಏನಂದ್ರೆ ಮೋಟರೈಸ್ಡ್ ಇಲ್ಲ. ಮತ್ತೆ ಇಲ್ಲಿ ಒಂದು ರಿಕ್ವೈರ್ಡ್ ಸೆನ್ಸರ್ ಬರುತ್ತೆ ಡ್ರೈವರ್ ಡೋರ್ ಹ್ಯಾಂಡಲ್ ನಲ್ಲಿ. ನೋಡಿ, ಕೀ ಜೇಬಲ್ ಇಟ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಅನ್ಲಾಕ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಿದಾಗ ಲಾಕ್ ಆಗುತ್ತೆ. ಅಂಡ್ ಡೋರ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಮುಂಚೆ ಇದ್ದಂತ ಯಾವುದೇ ಗಾಡಿಯಿಂದನೂ ತಗೊಂಡಿಲ್ಲ, ಡಿಫ್ರೆಂಟ್ ಆಗಿದೆ. ಅಂಡ್ ಇಲ್ಲಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ. ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಫಿಟ್ ಅಂಡ್ ಫಿನಿಶ್ ಚೆನ್ನಾಗಿದೆ. ಮುಂಚೆ ಕಂಪೇರ್ ಮಾಡಿದ್ರೆ ಇಂಪ್ರೂವೈಸ್ ಆಗಿದೆ ಅಂತ ಹೇಳ್ತೀನಿ. ಇಲ್ಲಿ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಇದಕ್ಕೆ ಇಲ್ಯುಮಿನೇಷನ್ ಕೂಡ ಇದೆ ಅನ್ಕೊಂತೀನಿ. ಇಲ್ಲಿ ಲೈನ್ ಏನಿದೆ ಅದರಲ್ಲಿ ಲೈಟ್ ಬರುತ್ತೆ. ಓರ್ವಿಎಂ ಮಿರರ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡೋದಕ್ಕೆ ನಾಬ್ ಕೊಟ್ಟಿದ್ದಾರೆ. ಡೋರ್ ಹ್ಯಾಂಡಲ್ಸ್ ಜೊತೆಗೆ ಲಾಕ್ ಇದೆ. ಕೆಳಗೆ ಸ್ಪೀಕರ್ ನ ಪ್ಲೇಸ್ಮೆಂಟ್ ಇದೆ, ಬಾಟಲ್ ಹೋಲ್ಡರ್, ಮ್ಯಾಪ್ ಪಾಕೆಟ್, ಮತ್ತೆ ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಬರುತ್ತೆ. 4 ಡೋರ್ಸ್ಗೆ ಈ ತರ ಒಂದು ಲೈಟ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ನೈಟ್ ಟೈಮ್ ನಲ್ಲಿ ಡೋರ್ ಓಪನ್ ಆಗಿದ್ದಾಗ ಹಿಂದೆಯಿಂದ ಬರುವಂತಹ ವೆಹಿಕಲ್ಸ್ಗೆ, ಡ್ರೈವರ್ಸ್ಗೆ ನೋಟಿಫೈ ಆಗಲಿ ಅಂತ. ಅಂಡ್ ಡ್ರೈವರ್ ಸೀಟ್ 6 ವೇ ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇದಕ್ಕೆ ಜೊತೆಗೆ ಮೆಮೊರಿ ಫಂಕ್ಷನ್ ಕೊಟ್ಟಿದ್ದಾರೆ. ಫ್ರಂಟ್ 2 ಸೀಟಿಗೆ ವೆಂಟಿಲೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಇಷ್ಟ ಆಗಿದೆ ಏನಂದ್ರೆ ಇದರಲ್ಲಿರುವಂಥ ಅಂಡರ್ ಥೈ ಸಪೋರ್ಟ್ ಏನಿದೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಇಲ್ಲಿ, ಸೊ ಕೆಳಗೆ ಒಂದು ಲಾಕ್ ಕೊಟ್ಟಿದ್ದಾರೆ. ಅದನ್ನ ಎಳ್ಕೊಂಡು ಮುಂದಕ್ಕೆ ಎಳೆದ್ರೆ ಈ ತರ ಬರುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಮತ್ತೆ ಹಿಂದಕ್ಕೆ ಹಾಕಿದ್ರೆ ಹಿಂದಕ್ಕೆ ಹೋಗುತ್ತೆ. ಯಾರಿಗೆ ಯಾವ ತರ ಬೇಕು ಅಂಡರ್ ಥೈ ಸಪೋರ್ಟ್ ಆ ತರ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನನಗೆ ಕಂಪ್ಲೀಟ್ ಹಿಂದಕ್ಕೆ ಇದ್ರೂ ಸಾಕು. ಯಾರೆಲ್ಲ ಆಲ್ರೆಡಿ ಇರ್ತಾರಲ್ವಾ ಅಂಥವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಅಂಡರ್ ಥೈ ಸಪೋರ್ಟ್, ಅವಾಗ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇವನ್ ನನಗೂ ಅದು ಕಂಫರ್ಟ್ ಅನ್ನಿಸ್ತಾ ಇದೆ. ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಆರಾಮ್ ಫೀಲ್ ಕೊಡ್ತಾ ಇದೆ, ಫುಲ್ ಸಪೋರ್ಟ್ ಸಿಗ್ತಾ ಇರೋದಕ್ಕೆ. ಇನ್ನು 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬಂದೇ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಅಂಡ್ ಸ್ಟೇರಿಂಗ್ ವೀಲ್ ನ ಮ್ಯಾನ್ಯುಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಟಿಲ್ಟ್ ಇದೆ, ಜೊತೆಗೆ ಟೆಲಿಸ್ಕೋಪಿಗೂ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಇಷ್ಟ ಆಗಿದೆ ಏನಂದ್ರೆ ಡಿಸೈನ್ ಥೀಮ್ ಏನಿದೆ ಇಂಟೀರಿಯರ್ದು ಕಂಪ್ಲೀಟ್ ಚೇಂಜ್ ಇದೆ. ಇನ್ನು ಮುಂಚೆಯಿಂದ ಬರ್ತಿರುವಂತ ಯಾವುದೇ ಗಾಡಿಯಿಂದನೂ ಈ ಡಿಸೈನ್ ತಗೊಂಡಿಲ್ಲ. ಫುಲ್ ಕಂಪ್ಲೀಟ್ ಟ್ರಿಪಲ್ ಸ್ಕ್ರೀನ್ ಲೇಔಟ್ ಬರುತ್ತೆ. ಎಂಡ್ ಟು ಎಂಡ್ ಇದೆ ನೋಡಿ, ಇಲ್ಲಿಂದ ಹಿಡಿದು ಅಲ್ಲಿಂದ ತನಕ ಇದೆ. ಡ್ರೈವರ್ಗೆ ರಿಲೇಟ್ ಆಗಿರುವಂತದ್ದು ಇಲ್ಲಿ ಸಿಗುತ್ತೆ. ಜೊತೆಗೆ ಇಲ್ಲಿ ಕ್ಲಸ್ಟರ್ ಏನ್ ಬರುತ್ತೆ ಅಲ್ಲೂ ನೋಡ್ಕೋಬಹುದು. ಇಲ್ಲಿರುವಂತದ್ದು ಆಟೋಮೆಟಿಕ್ ವೇರಿಯಂಟ್. ಜೊತೆಗೆ ಇಲ್ಲಿ ನೋಡಿದ್ರೆ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಸ್ಲೈಡಬಲ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಹಾಗೆ ಇಲ್ಲಿ ನೋಡಿದಾಗ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಅಂಡ್ ಸಿ ಟೈಪ್ ಪೋರ್ಟ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ಮೊಬೈಲ್ನ ಬೇಗ ಚಾರ್ಜ್ ಮಾಡ್ಕೋಬಹುದು, ಯಾಕಂದ್ರೆ 65 ವ್ಯಾಟ್ ಕೆಪಾಸಿಟಿ ಇದೆ. ಪುಶ್ ಸ್ಟಾರ್ಟ್ ಬಟನ್ ಜೊತೆಗೆ ಟೆರೈನ್ ಮೋಡ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ನಾಬ್ ಕೊಟ್ಟಿದ್ದಾರೆ. ಸೊ ಬಟನ್ ಇದೆಯಾ? ಬಟನ್ ಇಲ್ಲ, ಜಸ್ಟ್ ನಾಬ್ ಇದೆ. ಆಟೋ ಹೋಲ್ಡ್ ಬಟನ್, ಟೈಲ್ ಗೇಟ್ ರಿಲೀಸರ್, ಜೊತೆಗೆ ಸ್ಪೋರ್ಟ್ಸ್ ಮೋಡ್ ಸ್ವಿಚ್ ಮಾಡೋದಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಸನ್ಶೇಡ್ ಮತ್ತೆ ಅದರಲ್ಲಿ ಮಿರರ್ ಇದೆ, ಜೊತೆಗೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಏನೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದಾ? ಎಸ್, ನೋಡಿ ಇದನ್ನೊಂದು ಕೇಳ್ತಾ ಇದ್ದೆ ಟಾಟಾ ಮೋಟರ್ಸ್ ಕಡೆಯಿಂದ, ಈ ತರ ಕೊಡಿ ಅಂತ. ಏನಕ್ಕೆ ಅಂದ್ರೆ ಅರ್ಧ ಕವರ್ ಆಗುತ್ತೆ ಸೂರ್ಯನ ಬೆಳಕು, ಇನ್ನರ್ಧ ಕವರ್ ಆಗ್ತಿರ್ಲಿಲ್ಲ. ಈ ತರ ಫೀಚರ್ಗಳು ನಮ್ಗೆ ಆಕ್ಚುಲ್ ಆಗಿ ಬೇಕಾಗಿರೋದು. ಫ್ರಂಟ್ ಅಲ್ಲಿ 2 ಕ್ಯಾಬಿನ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸನ್ ಗ್ಲಾಸ್ ಹೋಲ್ಡರ್ ಇದೆಯಾ? ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗೆ ಹಿಂದೆ ನೋಡಿದ್ರೆ ಪ್ಯಾನೋರಾಮಿಕ್ ಸನ್ ರೂಫ್ ಇದೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಅದರ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಅದೆಲ್ಲ ನಿಮಗೆ ಮುಂದೆ ತೋರಿಸ್ತೀನಿ, ಈಗ ತೋರಿಸಲ್ಲ, ನಡೀರಿ. ಈಗ ಆಕ್ಚುಲಿ ನಾವು ಫಾಸ್ಟ್ ಆಗಿ ಮಾಡ್ತಾ ಇದೀವಿ ವಿಡಿಯೋನ, ಪ್ರತಿಯೊಂದು ತೋರಿಸೋದಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಜಸ್ಟ್ ನಾವು ಡಿಸೈನ್ ಡೇಗೆ ಬಂದಿದ್ದೀವಿ ಅಷ್ಟೇ, ಆಕ್ಚುಲ್ ಲಾಂಚು ಅಲ್ಲ. ಬಟ್ ಸ್ಟಿಲ್ ಏನ್ ಅದೃಷ್ಟ ಅಂದ್ರೆ ಗಾಡಿನ ಫುಲ್ ನೋಡೋದಕ್ಕೆ ಕೊಡ್ತಾ ಇದ್ದಾರೆ, ಜೊತೆಗೆ ನಿಮಗೂ ತೋರಿಸೋದಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಇಲ್ಲೂ ಕೂಡ ಡೋರ್ ಇಂಟೀರಿಯರ್ ಏನಿದೆ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ನನಗೆ ಇಷ್ಟ ಆಗಿದ್ದೇನೆಂದ್ರೆ ಇಲ್ಲಿರುವಂತ ಈ ಜಾಗ, ಈ ಕಂಪ್ಲೀಟ್ ಒಂದು ಯೂನಿಟ್ ಏನಿದೆ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಪಿಯಾನೋ ಬ್ಲಾಕ್ ಫಿನಿಶಿಂಗ್. ಇಲ್ಲಿ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಡೋರ್ನ ಎಳೆದು ಹಾಕೋದಿಕ್ಕೆ. ಜೊತೆಗೆ ಪವರ್ ವಿಂಡೋ ಕಂಟ್ರೋಲ್ ಇದೆ. ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಟ್ವಿಟರ್ ಪ್ಲೇಸ್ಮೆಂಟ್ ಇದೆ. ಅಂಡ್ ಕೆಳಗೆ ಸ್ಪೀಕರ್ನ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಮತ್ತೆ ಅಂಬ್ರೆಲಾ ಹೋಲ್ಡರ್ ಅದ್ರ ಸಿಂಬಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ಜೊತೆಗೆ ಲೈಟ್ ಇದೆ. ಅಂಡ್ ರೇರ್ 2 ಡೋರಿಗೆ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಬರುತ್ತೆ. ಅಂಡ್ ಸ್ಪೇಸ್ ವೈಸ್ ಸಫಿಷಿಯೆಂಟ್ ಆಗಿದೆ. ನನ್ನ ಹೈಟಿಗೆ ಅಂತೂ ಈ ಸೀಟ್ ಸೆಟ್ ಆಗಿಲ್ಲ, ಕಂಪ್ಲೀಟ್ ಹಿಂದಕ್ಕಿದೆ. ಸ್ಟಿಲ್ ನೋಡಿ ಲೆಗ್ ರೂಮ್, ನೀ ರೂಮ್ ಅಂತೂ ಸಫಿಷಿಯೆಂಟ್ ಆಗಿದೆ. ಇದೊಂದು ಕಾಂಪ್ಯಾಕ್ಟ್ SUV ಬೇರೆ, 4 ಮೀಟರ್ಗಿಂತ ಜಾಸ್ತಿ ಲೆಂತ್ ಇದೆ. ಹಾಗಾಗಿ ಒಳಗೆ ಸ್ಪೇಸ್ ಇರುತ್ತೆ, ಬೂಟ್ ಸ್ಪೇಸು ಚೆನ್ನಾಗಿ ಸಿಗುತ್ತೆ. ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ. ರಿಕ್ಲೈನ್ ಆಂಗಲ್ ಕೂಡ ಸೂಪರ್ಬ್. ಅದನ್ನ 2 ಲೆವೆಲ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಅಂಡ್ ಹಿಂದೆ ಕೂರುವಂಥವ್ರಿಗೆ
ಸೆಂಟರ್ ಆಮ್ರೆಸ್ಟ್ ಬರುತ್ತೆ, 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಫ್ರಂಟ್ 2 ಸೀಟ್ ನಲ್ಲಿ ಪಾಕೆಟ್ಸ್ ಇದೆ, ಅದರೊಳಗೆ ಮತ್ತೆ 2 ಪಾಕೆಟ್ಸ್ ಇದೆ ನೋಡಿ. ಮೊಬೈಲ್ ಇಡೋದಕ್ಕೆ ಸಪರೇಟ್ ಪಾಕೆಟ್ ಒಳಗೆ ಪಾಕೆಟ್ ಇದು. ಹಾಗೆ ಸೆಂಟ್ರಲ್ ನೋಡಿದ್ರೆ AC ವೆಂಟ್ಸ್ ಕೊಟ್ಟಿದ್ದಾರೆ, 2 C ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ, 65 ವ್ಯಾಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮೊಬೈಲ್ ಬೇಗ ಚಾರ್ಜ್ ಆಗುತ್ತೆ, ಜೊತೆಗೆ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡಬಹುದು. ಅಂಡ್ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಆಲ್ಮೋಸ್ಟ್ ಫ್ಲೋರ್ ಫ್ಲಾಟ್ ಇದೆ, ಕಂಪ್ಲೀಟ್ ಫ್ಲಾಟ್ ಇಲ್ಲ, ಸ್ವಲ್ಪ ಬಂಪ್ ಇದೆ ಸೆಂಟರ್ ನಲ್ಲಿ, ಬಟ್ ಸ್ಟಿಲ್ ಫ್ಲಾಟ್ ಇದೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಜೊತೆಗೆ ಹುಕ್ ಇದೆ ಅಂಡ್ ಲ್ಯಾಂಪ್ ಕೂಡ LED ನಲ್ಲಿ ಕೊಟ್ಟಿದ್ದಾರೆ. ಇಷ್ಟೋ ತನಕ ಗಾಡಿಗಳು ಹೇಗಿದೆ, ನೋಡೋದಕ್ಕೆ ಹೇಗಿದೆ ಅಂತ ನಿಮಗೆ ತಿಳಿಸಿದೆ ಅಲ್ವಾ. ಈಗ ಒಂದು ಗಾಡಿನ ಡೆವಲಪ್ ಮಾಡೋದಕ್ಕಿಂತ ಮುಂಚೆ, ಮ್ಯಾನುಫ್ಯಾಕ್ಚರ್ ಮಾಡಿ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಡಿಸೈನ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಕೆಲವೊಂದು ಮರ್ಚಂಡೈಸ್ಗಳನ್ನ ಇಕ್ಕಿದ್ದಾರೆ. ಅಂದರೆ CR ಅದು ಬುಕ್ ಇದೆ, ಕಾಫಿ ಮಗ್ಗಳನ್ನ ಇಟ್ಟಿದ್ದಾರೆ, ಜೊತೆಗೆ ವಾಟರ್ ಬಾಟಲ್ ಆಗಿರ್ಬೋದು ನೋಡಿ, ಇಲ್ಲಿದೆ ವಾಟರ್ ಬಾಟಲ್ಲು. ಜೊತೆಗೆ CR ಅನ್ನ ಡಿಸೈನ್ ಮಾಡಿ ಲಾಂಚ್ ಮಾಡೋವರೆಗೂ ಏನೆಲ್ಲ ಪ್ರೋಸೆಸ್ಗಳಿತ್ತು ಅದರದ್ದೆಲ್ಲ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಹಾಕಿದ್ದಾರೆ. ಸೊ ಈಗ ಡಿಸೈನ್ ಕಡೆ ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು, ಪೇಪರ್ ಸ್ಕೆಚ್ ಮಾಡ್ತಾ ಇದ್ದಾರೆ. ಒಂದು ಗಾಡಿನ ಡೆವಲಪ್ ಮಾಡೋದಕ್ಕಿಂತ ಮುಂಚೆ ಡಿಸೈನರ್ಸ್ ತಲೆಗೆ ಬರುತ್ತಲ್ವಾ, ನೋಡಿ ಅಲ್ಲಿ ಸ್ಕೆಚ್ ಮಾಡ್ತಾ ಇದ್ದಾರೆ. ಜೊತೆಗೆ ಅದನ್ನು ಸಾಫ್ಟ್ವೇರಲ್ಲಿ ಕೂಡ ಡಿಸೈನ್ ಮಾಡ್ತಾರೆ. ಸೊ ಅದನ್ನೇ ಅವರು ಅಲ್ಲಿ ಮಾಡ್ತಾ ಇರೋದು, ನೀವು ನೋಡ್ತಾ ಇರ್ಬೋದು. ಏನು ಪ್ರೋಸೆಸ್ ಮಾಡಿದ್ರು ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಆ್ಯಕ್ಚುಲ್ ಆಗಿ. ನೋಡಿ ಇಲ್ಲಿ ಯಾವ ರೀತಿ ಸ್ಕೆಚ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೋಡ್ಬೋದು. ಹಳೆ CR ಇದೆ, ಹೊಸ CR ಇದೆ. ಸೊ ಯಾವ ರೀತಿ ಅದನ್ನು ಚೇಂಜ್ ಮಾಡಿದ್ರು ಅಂತ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಈಗ ನೋಡಿ ಇಲ್ಲಿ ಆ್ಯಕ್ಚುಲ್ ಆಗಿ ಕ್ಲೇ ಮಾಡಲ್ ಯಾವ ರೀತಿ ಮಾಡ್ತಾರೆ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿರೋದು CR ಏನಿದೆ, CR ಅದರ ಶೇಪ್ನ ಅದೇ ಸೈಜಿಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಬಿಫೋರ್ ಮ್ಯಾನುಫ್ಯಾಕ್ಚರಿಂಗ್, ಬಿಫೋರ್ ಏನು ಗಾಡಿನ ರೆಡಿ ಮಾಡ್ತಾರೆ ಅದಕ್ಕಿಂತ ಮುಂಚೆ ಕ್ಲೇ ಮಾಡಲ್ ಮಾಡ್ತಾರೆ. ಸೊ ಅಲ್ಲಿ ಏನು ಬ್ಲ್ಯಾಕ್ ಟೇಪ್ನ ಯೂಸ್ ಮಾಡಿದ್ದಾರೆ, ಈ ಥರ ಒಂದು ಟೇಪ್ನ ಯೂಸ್ ಮಾಡಿಕೊಂಡು ಏನು ಲೈನ್ಸ್ ಕಟ್ಸ್ ಬರಬೇಕು ಅದನ್ನೆಲ್ಲ ಮಾಡ್ಕೋತಾರೆ. ಗಾಡಿ ಯಾವ ಥರ ಆ್ಯಕ್ಚುಲ್ ಆಗಿ ಕಾಣುತ್ತೆ ರೆಡಿ ಮಾಡಿದ್ರೆ ಅದನ್ನು ಕ್ಲೇ ಮಾಡಲ್ ಮಾಡಿ ನೋಡ್ತಾರೆ. ಸೊ ನೋಡಿ, ಸೇಮ್ ಸೈಜ್ ಏನು CR ಇದೆ ಅದೇ ಸೈಜಿಗೆ ರೆಡಿ ಮಾಡ್ತಾ ಇದ್ದಾರೆ. ನಮಗೂ ಚಾನ್ಸ್ ಕೊಡ್ತಾರಾ ಕೇಳೋಣ. ಸರ್, ಕ್ಯಾನ್ ವಿ ಡೂ ಇಟ್? ಥ್ಯಾಂಕ್ ಯು. ನೋಡೋಣ, ನಾನೊಂದ್ಸಲಿ ಟ್ರೈ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಓಹೋ, ತುಂಬ ಸ್ಮೂತ್ ಅನಿಸುತ್ತೆ ನೋಡಿ, ಚಾಕ್ಲೇಟ್ ಥರ ಕಾಣ್ತಾ ಇದೆ. ಇದು ಕ್ಲೇ ಥರ ಕಾಣಿಸ್ತಾ ಇಲ್ಲ. ಮುಂಚೆಯಿಂದನೂ ಇವರೆಲ್ಲ ವರ್ಕ್ ಮಾಡಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆ, ಎಷ್ಟು ಡೆಪ್ತ್ ಇರುತ್ತೆ ಅದು. MM ಅವರಿಗೆ ಜಸ್ಟ್ ಕಣ್ಣಲ್ಲಿ ನೋಡೇ ಹೇಳ್ಬಿಡ್ತಾರೆ. ಥ್ಯಾಂಕ್ ಯು ಸರ್. ಓ ಶ್ಯೂರ್ ಸರ್, ಥ್ಯಾಂಕ್ ಯು. ಸೊ ನನಗೆ ಡಿಸೈನಿಂಗ್ ಟೀಮಲ್ಲಿ ಕೆಲಸ ಕೊಡ್ತಾರಂತೆ ಟಾಟಾ ಮೋಟರ್ಸಲ್ಲಿ, ಬೇಗ ಜಾಯಿನ್ ಆಗ್ತೀನಿ. ನೋಡಿದ್ರಲ್ಲ ಕ್ಲೇ ಮಾಡಲ್ ಯಾವ ರೀತಿ ಇದೆ ಅಂತ. ನನಗೆ ಖುಷಿಯಾಗಿದ್ದೇನೆಂದರೆ ಇಷ್ಟು ದಿನ ಗಾಡಿಗಳನ್ನ ಲಾಂಚ್ ಮಾಡ್ತಾ ಇರೋದನ್ನು ನಿಮಗೆ ತೋರಿಸಿದ್ದೆ, ಡ್ರೈವ್ ಮಾಡಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ತೋರಿಸ್ತಾ ಇದ್ದೆ, ನಿಮಗೆ ಹೇಳ್ತಾ ಇದ್ದೆ. ಆದರೆ ಇವತ್ತು ಬಿಫೋರ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಗಾಡಿ ಯಾವ ರೀತಿ ರೆಡಿ ಆಗುತ್ತೆ, ಯಾವ ರೀತಿ ಡಿಸೈನ್ ಮಾಡ್ತಾರೆ, ಕ್ಲೇ ಮಾಡಲ್ ಮಾಡ್ತಾರೆ, ಅದನ್ನು ನೋಡಿ ಖುಷಿ ಆಯಿತು ನನಗೆ. ಅದನ್ನು ನಿಮಗೆ ತೋರಿಸಿ ಇನ್ನೂ ಖುಷಿ ಆಗ್ತಾ ಇದೆ. ಸೊ ಟಾಟಾ ಮೋಟರ್ಸ್ ಅವರಿಗೆ ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ. ಏನು ಕೇಳಿ, ನನಗೆ ಚಾನ್ಸ್ ಕೊಟ್ಟಿದ್ದಲ್ಲದೆ ನಮ್ಮ ಕನ್ನಡ ಜನತೆಗೆ ಈ ಚಾನ್ಸ್ ಕೊಟ್ಟಿದ್ದಾರೆ ನೋಡೋದಕ್ಕೆ. ಈ ಥರ ಒಂದು ಕಂಟೆಂಟ್ನ ಕಾರ್ಗಳ ಬಗ್ಗೆ ನೀವು ತಿಳ್ಕೋಬೇಕು, ನೋಡಬೇಕು ಅಂತಂದರೆ ನೀವು ಮಾಡಬೇಕಿರೋದು ಇಷ್ಟೇ, ನಮ್ಮ ಕಾರ್ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲೂ ಪೇಜ್ ಇದೆ ಆ್ಯಂಡ್ ಫೇಸ್ಬುಕ್ನಲ್ಲೂ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿಕೊಂಡ್ರೆ ಎಲ್ಲ ಗಾಡಿಗಳ ಬಗ್ಗೆ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ನೀವು ಮಾಡಬೇಕಿರೋದು ಇಷ್ಟೇ, ನಮ್ಮ ಕನ್ನಡ ಇನ್ಫ್ಲೂಯೆನ್ಸರ್ಸ್ಗೆ ಸಪೋರ್ಟ್.